Hi, hello, dear students. Welcome to my English class. I am your Mahesh Mugdum, sir. In today's session, we are discussing about one of the most important questions of SSLC second language English, that is letter writing. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಾಂಪೋಸಿಷನ್ಗೆ ಸಂಬಂಧಪಟ್ಟಂತೆ ಮೇನ್ ಕ್ವಶನ್ ನಂಬರ್ 14 ಮತ್ತು ಸಬ್ ಕ್ವಶನ್ ನಂಬರ್ 38ನಲ್ಲಿ ಬರ್ತಕ್ಕಂತಹ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿಯೇ ಅತಿ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂತಹ ಒನ್ ಆ್ಯಂಡ್ ಓನ್ಲಿ ಕ್ವಶನ್, ದಟ್ ಈಸ್ ಲೆಟರ್ ರೈಟಿಂಗ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಅತಿ ಹೆಚ್ಚು ಅಂಕಗಳು ಅಂತಂದರೆ 5 ಅಂಕಕ್ಕೆ ಬರ್ತಕ್ಕಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದರೆ ಅದು ಲೆಟರ್ ರೈಟಿಂಗ್. ಸೊ ಈ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಸೆಷನ್ನಲ್ಲಿ ಲೆಟರ್ ರೈಟಿಂಗ್ ಅಂದರೆ ಏನು, ಯಾವ ರೀತಿಯಾಗಿರ್ತಕ್ಕಂಥ ಲೆಟರ್ ರೈಟಿಂಗ್ ಕ್ವಶನ್ಸು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ, ಸೊ ಈಸಿ ಟ್ರಿಕ್ಸ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಪಡಿಬೇಕು ಅಂತಕ್ಕಂತಹ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಫಸ್ಟ್ ಲೆಟಸ್ ನೋ ದ ಕ್ವಶನ್. ನೋಡಿ, ಈಗ ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದರೆ, ನಮ್ಮ ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 14ನಲ್ಲಿ ಸಬ್ ಕ್ವಶನ್ ನಂಬರ್ 38ನಲ್ಲಿ ಈ ರೀತಿ ಪ್ರಶ್ನೆ ಇರುತ್ತೆ. Imagine that you are Preetham or Preeti of 10th standard studying in Government High School Malgudi. Write a letter to your cousin inviting her to attend your brother's birthday party. Or write a letter to the forest officer to provide 100 saplings to celebrate Environmental Day at your school. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿಯಾದಂಥ ಒಂದು ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. ಇಲ್ಲಿ 2 ಪತ್ರಗಳನ್ನು ಕೇಳಿರ್ತಾರೆ, ಒಂದು ಪರ್ಸ್ನಲ್ ಲೆಟ್ರು, ಇನ್ನೊಂದು ಆಫೀಸಿಯಲ್ ಲೆಟ್ರು. ಸೊ ಈ 2 ಲೆಟರ್ಗಳ ಪೈಕಿ ಒಂದು ಲೆಟರನ್ನು ನಾವು ಎಕ್ಸಾಮ್ನಲ್ಲಿ ಬರಿಬೇಕಾಗತ್ತೆ. ಸೊ ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈಸಿ ಆಗ್ತಕ್ಕಂತಹ ಮತ್ತು ಸುಲಭವಾಗಿ 5 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಲೆಟರನ್ನು ನಾವು ಆಯ್ಕೆ ಮಾಡಿಕೊಂಡು ಪರೀಕ್ಷಾ ದೃಷ್ಟಿಯಿಂದ ಅದನ್ನು ಸಿದ್ಧಪಡಿಸಬೇಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಈಸ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಂತಂದರೆ ಏನು ಅಂತಂದರೆ, ಲೆಟರ್ ರೈಟಿಂಗ್ ಈಸ್ ಅನ್ ಆರ್ಟ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್, ಫೀಲಿಂಗ್ಸ್, ಇನ್ಫಾರ್ಮೇಷನ್ ಆರ್ ಮೆಸೇಜಸ್ ಇನ್ ಅ ರಿಟರ್ನ್ ಫಾರ್ಮ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್. ಇಟ್ ಹೆಲ್ಪ್ಸ್ ಪೀಪಲ್ ಶೇರ್ ದೇರ್ ಥಾಟ್ಸ್ ಇನ್ ಅ ಕ್ಲಿಯರ್ ಆ್ಯಂಡ್ ಆರ್ಗನೈಸ್ಡ್ ಆ್ಯಂಡ್ ಪೊಲೈಟ್ ಮ್ಯಾನರ್. ಸೊ ಪತ್ರ ಬರಹ ಅಂತಕ್ಕಂಥದ್ದು ಒಂದು ಲಿಖಿತ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಇರತಕ್ಕಂತಹ ಒಂದು ಸಾಧನ. ಸೊ ಇಲ್ಲಿ ಮುಖ್ಯವಾಗಿ ಇದೊಂದು ಸಂವಹನ ಮಾಧ್ಯಮ. ಸೊ ಇಲ್ಲಿ ನಮ್ಮ ವಿಚಾರಗಳನ್ನು, ಅನಿಸಿಕೆಗಳನ್ನು ಮತ್ತು ಮಾಹಿತಿಗಳನ್ನು ಬರಹದ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಹಂಚಿಕೊಳ್ತಕ್ಕಂಥದ್ದು, ಶೇರ್ ಮಾಡ್ತಕ್ಕಂಥದ್ದು, ಅದು ಒಂದು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂತಹ ಮತ್ತು ಆರ್ಗನೈಸ್ಡ್, ಒಂದು ಸಂಘಟಿತವಾಗಿರ್ತಕ್ಕಂತಹ ಮತ್ತು ವಿನಮ್ರವಾಗಿರ್ತಕ್ಕಂತಹ ರೀತಿಯಲ್ಲಿ. ಸೊ ಇದೊಂದು ಲಿಖಿತ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ಸೆಷನ್ನಲ್ಲಿ ನಾವು ಈ ಲೆಟರ್ ರೈಟಿಂಗ್ನ ಟೈಪ್ಸ್ಗಳು, ವಾಟ್ ಆರ್ ದ ಟೈಪ್ಸ್ ಆಫ್ ಲೆಟರ್ ರೈಟಿಂಗ್. ಸೊ ಫಸ್ಟ್ ಟೈಪ್ ಬಂದುಬಿಟ್ಟು ಪರ್ಸ್ನಲ್ ಅಥವಾ ಇನ್ಫಾರ್ಮಲ್ ಲೆಟರ್. ಸೊ ಇದು ವೈಯಕ್ತಿಕ ಪತ್ರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಸಚ್ ಟೈಪ್ ಆಫ್ ಲೆಟರ್ಸ್ ರಿಟರ್ನ್ ಟು ಫ್ರೆಂಡ್ಸ್, ರಿಲೇಟಿವ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್. ಸೊ ನಮ್ಮ ಕುಟುಂಬದ ಸದಸ್ಯರಿಗೆ ಅಥವಾ ಗೆಳೆಯರಿಗೆ ಮತ್ತು ಸಂಬಂಧಿಕರಿಗೆ ಬರೀತಕ್ಕಂಥ ಪತ್ರಗಳಿಗೆ ನಾವು ವೈಯಕ್ತಿಕ ಪತ್ರಗಳು ಅಂತ ಕರಿತೀವಿ. ಸೊ ಇನ್ನೊಂದು ಪ್ರಕಾರ ಬಂದುಬಿಟ್ಟು ಆಫೀಸಿಯಲ್ ಲೆಟರ್ಸ್ ಅಥವಾ ಫಾರ್ಮಲ್ ಲೆಟರ್ಸ್. ಸೊ ರಿಟರ್ನ್ ಟು ಆಫೀಸಿಯಲ್ಸ್, ಪ್ರಿನ್ಸಿಪಾಲ್ಸ್, ಎಡಿಟರ್ಸ್ ಆರ್ ಆರ್ಗನೈಜೇಷನ್ ಫಾರ್ ಆಫೀಸಿಯಲ್ ಪರ್ಪಸ್. ಸೊ ಕಚೇರಿ ಪತ್ರಗಳು. ಸೊ ಇವಾಗ ನಾವು ರಜೆ ಪತ್ರ ಆಗಿರ್ಬೋದು ಅಥವಾ ಇನ್ಯಾವುದೋ ಕೆಲಸದ ನಿಮಿತ್ತ ನಾವು ಕಚೇರಿಗಳಿಗೆ ಬರೀತಕ್ಕಂಥ ಪತ್ರಗಳು ಅಥವಾ ಈ ಪತ್ರಿಕಾ ಮಾಧ್ಯಮಕ್ಕೆ ಬರ್ತಕ್ಕಂಥ ಪತ್ರಗಳು. ಸೊ ಕಚೇರಿ ಉದ್ದೇಶಕ್ಕಾಗಿ ಬರ್ತಕ್ಕಂಥ ಪತ್ರಗಳನ್ನು ನಾವು ಆಫೀಸಿಯಲ್ ಲೆಟರ್ಸ್ ಅಂತ ಕರಿತೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಪರ್ಸ್ನಲ್ ಲೆಟ್ರನ್ನು ಯಾವ ರೀತಿಯಾಗಿ ಈಸಿ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳಲ್ಲಿ ಬರೆದು ಗರಿಷ್ಠ ಅಂತಂದರೆ 5ಕ್ಕೆ 5 ಅಂಕಗಳನ್ನ ಪಡಿತಕ್ಕಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸೊ ಹಾಗಾದರೆ ಏನು ಪರ್ಸ್ನಲ್ ಲೆಟ್ರನ್ನ ಸ್ಟೆಪ್ಸ್ಗಳೇನು, ಯಾವ ರೀತಿಯಾಗಿ ನಾವು ಪರ್ಸ್ನಲ್ ಲೆಟ್ರನ್ನ ಬರಿತೀವಿ. ಸೊ ಮುಖ್ಯವಾಗಿ ಈ ಪರ್ಸ್ನಲ್ ಲೆಟ್ರಿಗೆ 5 ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ಬರ್ತವೆ. ಸೊ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಫ್ರಾಮ್ ಅಡ್ರೆಸ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಫ್ರಾಮ್ ಅಡ್ರೆಸ್. ಈ ಲೆಟರ್ ರೈಟಿಂಗ್ಗೆ ಸ್ಟೆಪ್ಸ್ಗಳಿಗೆ ಅಂಕ ಇರುತ್ತವೆ.
ಸೊ ಅದಕ್ಕೆ ಇಲ್ಲಿ ಕರೆಕ್ಟಾಗಿ ಎಲ್ಲ ಸ್ಟೆಪ್ಸ್ಗಳನ್ನು ಸರಿಯಾದ ಸೀಕ್ವೆನ್ಸಲ್ಲಿ ನಾವು ಆರ್ಗನೈಸ್ ಮಾಡಿ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಲೆಟ್ರನ್ನು ಬರೆದರೆ ಮಾತ್ರ 5 ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಇದೆ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ರಾಮ್ ಅಡ್ರೆಸ್. ಸೊ ಪತ್ರವನ್ನು ಯಾರು ಬರಿತಾ ಇರ್ತಾರೆ ಅವರ ಒಂದು ವಿಳಾಸವನ್ನು ಬರೀತಕ್ಕಂಥದ್ದು ಇಲ್ಲಿ ಪರ್ಸ್ನಲ್ ಲೆಟ್ರನ್ನ ಒಂದು ಮೊದಲನೆಯ ಸ್ಟೆಪ್ ಆಗಿದೆ. ಸೊ ಸೆಕೆಂಡ್ ಬಂದುಬಿಟ್ಟು ಸ್ಯಾಲ್ಯುಟೇಷನ್. ಸೊ ಇಲ್ಲಿ ಸ್ಯಾಲ್ಯುಟೇಷನ್ ಅಂತಂದರೆ ಪತ್ರದ ಸಂಬೋಧನೆ. ಸೊ ಯಾವ ರೀತಿಯಾಗಿ ನಾವು ಕನ್ನಡದಲ್ಲಿ ಪತ್ರ ಬರೆಯುವಾಗ ತಂದೆಗೆ, ತೀರ್ಥರೂಪ ತಂದೆಯವರಿಗೆ, ಪೂಜ್ಯ ಗುರುಗಳಿಗೆ ಅಂತ ಏನು ಬರಿತೀವಿ, ಇಂಗ್ಲೀಷ್ನಲ್ಲಿ ಕೂಡ ಸ್ಯಾಲ್ಯುಟೇಷನ್ ಇದು ಪತ್ರದ ಸಂಬೋಧನೆ, ಇದು 2ನೇ ಹಂತ. ಇನ್ನು 3ನೇ ಸ್ಟೆಪ್ ಬಂದುಬಿಟ್ಟು ಈ ಪತ್ರದ ಅತಿ ಮುಖ್ಯವಾಗಿರ್ತಕ್ಕಂತಹ ಸ್ಟೆಪ್ ಯಾವುದಪ್ಪ ಅಂತಂದರೆ ಬಾಡಿ ಆಫ್ ದ ಲೆಟರ್. ಪತ್ರದ ಒಡಲು ಅಂತ ಏನು ನಾವು ಕನ್ನಡದಲ್ಲಿ ಕರಿತೀವಿ, ಈ ಬಾಡಿ ಆಫ್ ದ ಲೆಟರ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ 4ನೇ ಸ್ಟೆಪ್ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್. ಸೊ ಪತ್ರದ ಮುಕ್ತಾಯ ಕನ್ನಡದಲ್ಲಿ ಬರಿತೀವಿ, ಇಂತಿ ನಿಮ್ಮ ಪ್ರೀತಿಯ ಮಗಳು, ಈ ರೀತಿಯಾಗಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದು 4ನೇ ಸ್ಟೆಪ್. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಟು ಅಡ್ರೆಸ್. ಇದು ಗೆ ವಿಳಾಸ ಅಂತಕ್ಕಂಥದ್ದು, ನಾವು ಯಾರಿಗೆ ಪತ್ರವನ್ನು ಬರಿತಾ ಇರ್ತೀವಿ ಅವರ ವಿಳಾಸ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳೋ ಸಲುವಾಗಿ ಇಲ್ಲೊಂದು ಕೋಡ್ ವರ್ಡನ್ನು ನಾವು ಮಾಡಿದ್ವಿ, FSBST ಅಂತಕ್ಕಂಥದ್ದು. ಸೊ FSBST ಅಂತಕ್ಕಂತಹ ಈ 5 ಲೆಟರ್ಸ್ಗಳನ್ನು ನಾವು ನೆನಪಿಟ್ಕೊಂಡ್ರೆ ಪರ್ಸ್ನಲ್ ಲೆಟರ್ನ 5 ಸ್ಟೆಪ್ಸ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ಮ್ ಅಡ್ರೆಸ್, ಸ್ಯಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರ್, ಸಬ್ಸ್ಕ್ರಿಪ್ಷನ್ ಮತ್ತು ಟು ಅಡ್ರೆಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಾವು ಒಂದೊಂದಾಗಿ ಹಂತಗಳನ್ನು ಬಿಡಿಯಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೆಯ ಸ್ಟೆಪ್ ಬಂದುಬಿಟ್ಟು ಫ್ರಾಮ್ ಅಡ್ರೆಸ್. ಹಾಗಾದರೆ ಎಲ್ಲಿಂದ ಬರೀಬೇಕು ನಾವು ಫ್ರಾಮ್ ಅಡ್ರೆಸ್ಸು ಅಂತಂದರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ತಮ್ಮ ಸ್ವಂತ ವಿಳಾಸವನ್ನು ಇಲ್ಲಿ ಬರೆಯುವಂತಿಲ್ಲ. ಹಾಗಾದರೆ ಎಲ್ಲಿಂದ ಬರೀಬೇಕು ಅಂತಂದರೆ, ಕ್ವಶನ್ ಪೇಪರಲ್ಲಿ ಇರತಕ್ಕಂತಹ ಪ್ರಶ್ನೆ ನೋಡಿ. ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಪ್ರೀತಮ್ ಆರ್ ಪ್ರೀತಿ. ಸೊ ನಮ್ಮ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ 2 ಹೆಸರುಗಳನ್ನು ಕೊಟ್ಟಿರ್ತಾರೆ, ಒಂದು ಬಾಯ್ ಹೆಸರಿರುತ್ತೆ, ಇನ್ನೊಂದು ಗರ್ಲ್ ಹೆಸರಿರುತ್ತೆ. ಸೊ ಬಾಯ್ಸ್ ಏನು ಮಾಡಬೇಕಪ್ಪ ಅಂತಂದ್ರೆ ಬಾಯ್ ಹೆಸರನ್ನು ತೆಗೆದುಕೊಳ್ಬೇಕು, ಗರ್ಲ್ಸು ಆ ಗರ್ಲ್ ಹೆಸರನ್ನು ತೆಗೆದುಕೊಳ್ಬೇಕು. ಸೊ ಪ್ರೀತಮ್ ಮತ್ತು ಪ್ರೀತಿ ಅಂತಕ್ಕಂಥ ಗರ್ಲು ಕ್ಲಾಸ್ ಬಂದುಬಿಟ್ಟು 10th ಸ್ಟ್ಯಾಂಡರ್ಡ್. ಇನ್ನು ಸ್ಕೂಲ್ ನೇಮ್ ಬಂದುಬಿಟ್ಟು ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ. ಸೊ ಇಲ್ಲಿ ಫ್ರಾಮ್ ಅಡ್ರೆಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಪ್ರಶ್ನೆಯಲ್ಲಿರ್ತವೆ, ಹೆಸರು, ತರಗತಿ ಮತ್ತು ಶಾಲೆ ಹೆಸರು. ಸೊ ಇವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಫ್ರಾಮ್ ಅಂತ ಬರೆದ್ಬಿಟ್ಟು ಕಾಮ ಕೊಡಬೇಕು. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ, ನಮ್ಮ ಇಂಗ್ಲೀಷ್ ಪರ್ಸ್ನಲ್ ಲೆಟರ್ನಲ್ಲಿ ಬರ್ತಕ್ಕಂಥ ಎಲ್ಲ ಸ್ಟೆಪ್ಸ್ಗಳು ಲೆಫ್ಟ್ ಸೈಡ್ಗೆ ಇರ್ತವೆ. ಸೊ ಅಟ್ ದ ವೆರಿ ಬಿಗಿನಿಂಗ್ ಆಫ್ ಲೆಟರ್ ಫ್ರಾಮ್ ಅಡ್ರೆಸ್, ಫ್ರಾಮ್ ಅಂತ ಬರೆದ್ಬಿಟ್ಟು ಕಾಮ ಕೊಡಬೇಕು. ಅದರ ಕೆಳಗೆ ನಾವು 3 ಗೆರೆಗಳಲ್ಲಿ ಅಲ್ಲಿ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬರಿಬೇಕು. ಸೊ ಮೊದಲನೇ ಲೈನ್ನಲ್ಲಿ ನೇಮ್ ಬರಿಬೇಕು. ಸೊ ಅಲ್ಲಿ ಪ್ರೀತಮ್ ಬಾಯ್ ಇದ್ದರೆ ಪ್ರೀತಮು, ಗರ್ಲ್ ಇದ್ದರೆ ಪ್ರೀತಿ ಅಂತ ಬರಿಬೇಕು. ಸೊ ಫಸ್ಟ್ ಲೈನ್ ಆಯಿತು. ಇನ್ನು ಸೆಕೆಂಡ್ ಲೈನ್ನಲ್ಲಿ ಕ್ಲಾಸ್ ಕೊಟ್ಟಿರ್ತಾರೆ, 10th ಸ್ಟ್ಯಾಂಡರ್ಡ್ ಅಂತ ಬರಿಬೇಕು. ಸೆಕೆಂಡ್ ಲೈನಲ್ಲಿ ಏನು ಬರಬೇಕು, 10th ಸ್ಟ್ಯಾಂಡರ್ಡ್ ಅಂತ ಬರೀಬೇಕು. ಇನ್ನು ಥರ್ಡ್ ಲೈನ್ನಲ್ಲಿ ಬಂದುಬಿಟ್ಟು ನೇಮ್ ಆಫ್ ದ ಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ ಅಂತ. ಸೊ ಕ್ಲಿಯರ್ ಆಯಿತು ಅಂತ ಭಾವಿಸಿದ್ದೀನಿ. ಫ್ರಾಮ್ ಅಡ್ರೆಸ್ಸಲ್ಲಿ ಫಸ್ಟ್ ಲೈನ್ನಲ್ಲಿ ಹೆಸರು, ಸೆಕೆಂಡ್ ಲೈನಲ್ಲಿ ಕ್ಲಾಸು, ಥರ್ಡ್ ಲೈನ್ನಲ್ಲಿ ಸ್ಕೂಲ್ ನೇಮು, ಈ 3 ಅಂಶಗಳನ್ನು ಬರಿಬೇಕು. ಇನ್ನು 4th ಲೈನಲ್ಲಿ ಬಂದುಬಿಟ್ಟು ಡೇಟ್ ಬರಿಬೇಕು. ನಾವು ಪತ್ರ ಬರಿತಕ್ಕಂತಹ ಡೇಟು ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಾವು ಯಾವ ಎಕ್ಸಾಮ್ ದಿನ ಯಾವ ಡೇಟ್ ಇರುತ್ತೆ ಅದನ್ನು ಬರಿಬೋದು. ಸೊ ಇಲ್ಲಿ ಡೇಟು. ಸೊ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫ್ರಾಮ್ ಅಡ್ರೆಸ್ಸು. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನಾಗಲಿ ತಮ್ಮ ಶಾಲೆಯ ಹೆಸರನ್ನಾಗಲಿ ಇಲ್ಲಿ ನಮೂದಿಸಬಾರ್ದು. ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂತಹ ಹೆಸರು, ತರಗತಿ ಮತ್ತು ಶಾಲೆಯ ವಿಳಾಸವನ್ನು ಬರಿಬೇಕು. ಸೊ ಇಷ್ಟು ಬರೆದರೆ ಇದು ಫ್ರಾಮ್ ಅಡ್ರೆಸ್. ಸೊ ಇಲ್ಲಿ ಪ್ರತಿ ಸ್ಟೆಪ್ಗೂ ಕೂಡ ಅಂಕ ಇರ್ತವೆ, ಅದಕ್ಕೆ ಎಲ್ಲ ಸ್ಟೆಪ್ಗಳನ್ನು ಕರೆಕ್ಟಾಗಿ ಬರೀಬೇಕು. ಸೊ ಬಹುಶಃ ಫ್ರಾಮ್ ಅಡ್ರೆಸ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಇನ್ನು ನೆಕ್ಸ್ಟ್ 2ನೇ ಸ್ಟೆಪ್ ಬಂದುಬಿಟ್ಟು ಸ್ಯಾಲ್ಯುಟೇಷನ್. ಸೊ ಆಫೀಸಿಯಲ್ ಲೆಟರ್ಗಳಲ್ಲಿ ಸ್ಯಾಲ್ಯುಟೇಷನ್ನು ಅಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಬರುತ್ತೆ. ಬಟ್ ಇಲ್ಲಿ ಪರ್ಸ್ನಲ್ ಲೆಟರ್ನಲ್ಲಿ ಸ್ಯಾಲ್ಯುಟೇಷನ್ ಬಂದುಬಿಟ್ಟು ಡಿಯರ್ ಅಂತ ಬರುತ್ತೆ. ಸೊ ಎಲ್ಲರಿಗೂ ಕೂಡ ನಾವು ಡಿಯರ್ ಅಂತ ಸಂಬೋಧನೆಯನ್ನು ಮಾಡಬೇಕು. ಸೊ ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫಾದರ್, ರೈಟ್ ಡಿಯರ್ ಫಾದರ್. If you are writing a letter to your friend, write dear friend. If you are writing a letter to your uncle, write dear uncle. If you are writing a letter to your cousin, write dear cousin. ಸೊ ಈ ರೀತಿಯಾಗಿ ಸ್ಯಾಲ್ಯುಟೇಷನಲ್ಲಿ ನಾವು ಡಿಯರ್ ಅಂತ ಬರೆದ್ಬಿಟ್ಟು ನಾವು ಯಾರಿಗೆ ಪತ್ರವನ್ನು ಬರಿತಾ ಇರ್ತೀವಿ ಅವರಿಗೆ ಸಂಬೋಧನೆಯನ್ನು ಮಾಡಿ ಅಲ್ಲಿ ಕಾಮ ಕೊಡಬೇಕು. ಸೊ ಬಹುಶಃ 2 ಸ್ಟೆಪ್ಸ್ಗಳು ಕ್ಲಿಯರ್ ಆಯಿತು ಅಂತ ಭಾವಿಸಿದ್ದೀನಿ.
ಮೊದಲನೇ ಸ್ಟೆಪ್ ಬಂದುಬಿಟ್ಟು ಫ್ರಾಮ್ ಅಡ್ರೆಸ್ಸು, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಯಾಲ್ಯುಟೇಷನ್ನು. ಸೊ ಈ ಸ್ಲೈಡಲ್ಲಿ ಕೇವಲ ನಾವು 2 ಸ್ಟೆಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಸ್ಟೆಪ್ಪು, ಇಲ್ಲಿ 2 ಅಂಕಗಳು ಇಲ್ಲಿ ಬಾಡಿ ಆಫ್ ದ ಲೆಟರ್ಗೆ ಇರ್ತವೆ. ಇಲ್ಲಿ ಬಾಡಿ ಆಫ್ ದ ಲೆಟರ್ನಲ್ಲಿ, ಎಸ್ಪೆಷಲಿ ಪರ್ಸ್ನಲ್ ಲೆಟರ್ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಹಳ ಇಂಪಾರ್ಟೆಂಟ್ ಥಿಂಗು ಗಮನಿಸಬೇಕು. ಯಾವುದೇ ಪರ್ಸ್ನಲ್ ಲೆಟ್ರನ್ನು ಬರಿಬೇಕಾದ್ರೆ ನಾವು ಬಾಡಿನಲ್ಲಿ ಇಂಟ್ರೊಡಕ್ಟರಿ ಪಾರ್ಟು ಮತ್ತು ಕನ್ಕ್ಲೂಡಿಂಗ್ ಪಾರ್ಟು ಅಂತಕ್ಕಂಥ 2 ಅಂಶಗಳಿರ್ತವೆ. ಸೊ ಇವಾಗ ನಾವು ಯಾವುದೇ ಒಂದು ಪತ್ರವನ್ನು ಬರಿಬೇಕಾದ್ರೆ ಫಸ್ಟ್ಗೆ ಯೋಗಕ್ಷೇಮವನ್ನು ಬರಿಬೇಕು, ಕುಶಲೋಪರಿಯನ್ನು ಬರಿಬೇಕಾಗ್ತದೆ. ಸೊ ಹಾಗಾದರೆ ಯಾವುದೇ ಪರ್ಸ್ನಲ್ ಲೆಟರ್ ಬರೆದ್ರೂ ಕೂಡ ಈ 2 ಸೆಂಟೆನ್ಸ್ಗಳನ್ನು ವಿದ್ಯಾರ್ಥಿಗಳು ಬೈಹಾರ್ಟ್ ಮಾಡಿಟ್ಕೋಬೇಕು. ಏನು? ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್. ಸೊ ಈ 2 ಸೆಂಟೆನ್ಸ್ಗಳು ನಾವು ಯಾವುದೇ ಪರ್ಸ್ನಲ್ ಲೆಟರ್ ಬರೆದ್ರೂ ಕೂಡ ಈ 2 ಸೆಂಟೆನ್ಸ್ಗಳನ್ನು ಬಾಡಿನಲ್ಲಿ ಆ್ಯಸ್ ಅ ಇಂಟ್ರೊಡಕ್ಟರಿ ಪಾರ್ಟ್ ಆಗಿ ನಾವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನಾನು ನನ್ನ ಆರೋಗ್ಯ ಮತ್ತು ಅಭ್ಯಾಸದೊಂದಿಗೆ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಇದು ಯಾರಿಗೇ ಪತ್ರ ಬರೆದ್ರೂ ಕೂಡ ಇದು ಕಾಮನ್. ಬ್ರದರ್ಗೆ ಬರೀಲಿ, ಫ್ರೆಂಡ್ಸ್ ಬರೀಲಿ, ಫಾದರ್ ಬರೀಲಿ, ಅಂಕಲ್ ಬರೀಲಿ, ಈ ಇಂಟ್ರೊಡಕ್ಟರಿ ಪಾರ್ಟನ್ನು ನಾವು ಬಾಡಿನಲ್ಲಿ ಫಸ್ಟ್ ಬರಿಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತಂದರೆ ಇದನ್ನು ಬೈಹಾರ್ಟ್ ಮಾಡಿ ಇಟ್ಕೊಳ್ಳಿ. ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್. ಸೊ ಇನ್ನು ಇದು ಆದ ನಂತರ ಏನು ಮ್ಯಾಟ್ರ್ ಇರುತ್ತೆ ಆ ಮ್ಯಾಟ್ರನ್ನ ಬರಿಬೇಕು. ಇನ್ನು ಕನ್ಕ್ಲೂಡಿಂಗ್ ಪಾರ್ಟನ್ನು ಫಸ್ಟ್ ನೋಡೋಣ ನಾವು. ಸೊ ಕನ್ಕ್ಲೂಡ್, ಪತ್ರದ ವಿಷಯವನ್ನು ಬರೆದಾದ ನಂತರ ಕನ್ಕ್ಲೂಷನ್ ಏನು? ನಾವು ಈಗ ಫಾರ್ ಎಕ್ಸಾಂಪಲ್ ವಿ ಆರ್ ರೈಟಿಂಗ್ ಅ ಲೆಟರ್ ಟು ಅವರ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಅಲ್ಲಿ ನಾವು ಯಾರಿಗೆ ಕನ್ವೆ ಮಾಡಬೇಕು ಅಂತಂದರೆ ಅವನ ಪೇರೆಂಟ್ಸ್ ಇರ್ತಾರೆ. ಸೊ ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫ್ರೆಂಡ್, ಕನ್ವೆ ಹಿಸ್ ಪೇರೆಂಟ್ಸ್. Convey my best regards to your parents and say hi to your brother and sister. So if you are writing a letter to your father, convey to your mother, convey my best regards to my dear mom and say hi to my dear brother and sister. So if you are writing a letter to your uncle, convey my best regards to my dear aunt and say hi to my dear cousins. ಈ ರೀತಿಯಾಗಿ ಇಂಟ್ರೊಡಕ್ಟರಿ ಪಾರ್ಟು, ಕನ್ಕ್ಲೂಡಿಂಗ್ ಪಾರ್ಟು ಇದು ಇಂಪಾರ್ಟೆಂಟ್. ಸೊ ಇನ್ನು ಮಿಡಲ್ನಲ್ಲಿ ಬಂದುಬಿಟ್ಟು ಏನಕ್ಕೆ ನಾವು ಪತ್ರ ಬರಿತಾ ಇದ್ದೇವೆ, ಏನು ಸಬ್ಜೆಕ್ಟ್ಗೆ ಅಲ್ಲಿ ಹೇಳಿರ್ತಾರೆ. ಇಮ್ಯಾಜಿನ್ ಯು ಆರ್ ಪ್ರೀತಮ್ ಆ್ಯಂಡ್ ಪ್ರೀತಿ ಆಫ್ ಕ್ಲಾಸ್ 10 ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಯುವರ್ ಬ್ರದರ್ಸ್ ಬರ್ತ್ಡೇ ಪಾರ್ಟಿ ಅಂತ ಮ್ಯಾಟ್ರ್ ಇದೆ. ಹಾಗಾದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಿಡಲ್ನಲ್ಲಿ ಬಂದುಬಿಟ್ಟು ಒಂದು 3 to 4 ಸೆಂಟೆನ್ಸಸ್ಗಳನ್ನು ಆ ವಿಷಯದ ಮೇಲೆ ಬರೀಬೇಕು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬರ್ತ್ಡೇ ಪಾರ್ಟಿ ಇನ್ವಿಟೇಷನ್ ಇರ್ಬೋದು, ಸಿಸ್ಟರ್ಸ್ ಮ್ಯಾರೇಜ್ ಇನ್ವಿಟೇಷನ್ ಇರ್ಬೋದು, ಅಥವಾ ನ್ಯೂ ಹೌಸ್ ಓಪನಿಂಗ್ ಸೆರೆಮನಿ ಇನ್ವಿಟೇಷನ್ ಇರ್ಬೋದು, ಅಥವಾ ಯಾವುದೇ ಇನ್ವಿಟೇಷನ್ ಲೆಟರ್ಗಳು ಇದ್ದಾಗ ಫಸ್ಟ್ ಏನು ಮಾಡಬೇಕಂತಂದರೆ ಆ ಒಂದು ಕಾರ್ಯಕ್ರಮ ಯಾವಾಗ ಇದೆ ಅನ್ನೋದನ್ನು ಫಸ್ಟ್ ಹೇಳಬೇಕು. ಫಾರ್ ಎಕ್ಸಾಂಪಲ್ ಮೈ ಬ್ರದರ್ಸ್ ಬರ್ತ್ಡೇ ಈಸ್. ಸೊ ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಆನ್ 1st of July, say my brother's birthday is on 5th of July. ಅಥವಾ ಮೈ ಸಿಸ್ಟರ್ಸ್ ಮ್ಯಾರೇಜ್ ಈಸ್ ಆನ್ 5th of July. ಅವರ್ ನ್ಯೂ ಹೌಸ್ ಓಪನಿಂಗ್ ಫಂಕ್ಷನ್ ಈಸ್ ಆನ್ 5th of July. ಫಸ್ಟ್ ಆ ಕಾರ್ಯಕ್ರಮ ಯಾವಾಗಿದೆ ಅನ್ನೋದನ್ನ ಹೇಳಬೇಕು. ಸೊ ಇನ್ನು ಸೆಕೆಂಡ್ ಮತ್ತು ಥರ್ಡ್ ಸೆಂಟೆನ್ಸ್ ಯಾವುದೇ ಪ್ರೋಗ್ರಾಮ್ಗೆ ನೀವು ಇನ್ವೈಟ್ ಮಾಡಬೇಕಾದ್ರೆ ಈ 2 ಮತ್ತು 3ನೇ ವಾಕ್ಯಗಳು ಸೇಮ್ ಬರ್ತವೆ. ಹಾಗಾದರೆ ಏನು 2ನೇ ವಾಕ್ಯ ಮತ್ತು 3ನೇ ವಾಕ್ಯ? ಫಸ್ಟ್ ಸೆಂಟೆನ್ಸ್ ಆಯಿತು ಮೈ ಬರ್ತ್ಡೇ ಪಾರ್ಟಿ ಆರ್ ಮೈ ಬ್ರದರ್ಸ್ ಬರ್ತ್ಡೇ ಪಾರ್ಟಿ ಈಸ್ ಆನ್ 5th of July. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಐ ಆಮ್ ವೆರಿ ಹ್ಯಾಪಿ ಟು ಇನ್ವೈಟ್ ಯು. ನಿಮ್ಮನ್ನು ಆಮಂತ್ರಿಸಲು ನನಗೆ ಬಹಳ ಸಂತೋಷವಾಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಇನ್ವೈಟ್ ಯು. ಸೊ ಇನ್ ಥರ್ಡ್ ಸೆಂಟೆನ್ಸ್ ಬಂದುಬಿಟ್ಟು ಸೊ ಪ್ಲೀಸ್ ಕಮ್. ಸೊ ಪ್ಲೀಸ್ ಕಮ್, ಸೊ ದಯವಿಟ್ಟು ಬನ್ನಿ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಮತ್ತೆರಡು ಸೆಂಟೆನ್ಸಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಐ ಹ್ಯಾವ್ ಇನ್ವೈಟೆಡ್ ಮೈ ಆಲ್ ಫ್ರೆಂಡ್ಸ್, ದೇ ಆರ್ ಆಲ್ಸೋ ಕಮಿಂಗ್. ಸೊ ಪ್ಲೀಸ್ ಕಮ್, ಡೋಂಟ್ ಮೇಕ್ ಮೀ ಅಪ್ಸೆಟ್. ಇಷ್ಟೊಂದು 3 to 4 ಸೆಂಟೆನ್ಸಸ್ಗಳನ್ನು ನಾವು ಇಲ್ಲಿ ಬರೆದ್ರೆ ಫಸ್ಟ್ 2 ಸೆಂಟೆನ್ಸು ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ 3 ಸೆಂಟೆನ್ಸು, ಕನ್ಕ್ಲೂಡಿಂಗ್ ಒಂದು 2 ಸೆಂಟೆನ್ಸಸ್ ಅಂತಂದರೆ ಒಂದು 7 to 8 ಸೆಂಟೆನ್ಸಸ್ಗಳನ್ನು ನಾವು ಬಾಡಿನಲ್ಲಿ ಬರೆದ್ರೆ ಡೆಫಿನೆಟ್ ಆಗಿ ಇಲ್ಲಿ 2 ಮಾರ್ಕ್ಸನ್ನು ನಾವು ಬಾಡಿಗೆ ಸಂಬಂಧಪಟ್ಟಂತೆ ಪಡಿಬೋದು. ಸೊ ದಿಸ್ ಈಸ್ ಅಬೌಟ್ ಇನ್ವಿಟೇಷನ್ ಲೆಟರ್. ಸೊ ಇದಕ್ಕೆ ಹೊರತಾಗಿ ಮತ್ತೆ ಏನು ಲೆಟರ್ಸ್ಗಳನ್ನು ಕೇಳ್ತಾರೆ ಅಂತಂದರೆ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಹಿಮ್ ಅಬೌಟ್ ಎನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಯುವರ್ ಸ್ಕೂಲ್ ಅಂತ ಕೇಳ್ಬೋದು, ಅಥವಾ ರಿಪಬ್ಲಿಕನ್ ಡೇ ಸೆಲೆಬ್ರೇಟೆಡ್ ಇನ್ ಯುವರ್ ಸ್ಕೂಲ್ ಅಂತ ಹೇಳ್ಬೋದು.
ಸೊ ಈ ರೀತಿಯಾಗಿರ್ತಕ್ಕಂತಹ ಪರ್ಸ್ನಲ್ ಲೆಟರ್ಗಳನ್ನು ಬರೀಬೇಕಾದ್ರೆ ನಾವು ಬಾಡಿನಲ್ಲಿ ಇಂಟ್ರೊಡಕ್ಟರಿ ಮತ್ತು ಕನ್ಕ್ಲೂಡಿಂಗ್ 2 ಪಾರ್ಟ್ಗಳನ್ನ ಬರೆದ್ಬಿಟ್ಟು ಈ ಮಿಡಲಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು 3 to 4 ಸೆಂಟೆನ್ಸಸ್ಗಳಲ್ಲಿ ಆ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕನ್ ಡೇ ಆರ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಯುವರ್ ಸ್ಕೂಲ್ ಅಂತ ಕೇಳಿದಾಗ, ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಲ್ಲಿ ಈ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯ ದಿನ, ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕನ್ ಡೇ ಎರಡೂ ನ್ಯಾಷನಲ್ ಫಂಕ್ಷನ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಸೇಮ್ ನಡೀತವೆ, ಬಟ್ ಡೇಟ್ ಅಷ್ಟೇ ಚೇಂಜ್ ಆಗುತ್ತೆ. ನೋಡಿ, ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಅವರ್ ಸ್ಕೂಲ್ ಆನ್ 15th of August ಅಂತ ಹೇಳ್ತೀವಿ. ರಿಪಬ್ಲಿಕನ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಅವರ್ ಸ್ಕೂಲ್ ಆನ್ 26th of January ಅಂತ ಹೇಳ್ತೀವಿ. ಇಷ್ಟು ಬಿಟ್ಟರೆ ಅಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸೇಮ್ ಇರ್ತವೆ. ನೋಡಿ, ನ್ಯಾಷನಲ್ ಫ್ಲಾಗ್ ವಾಸ್ ಹಾಯ್ಸ್ಟೆಡ್, ನ್ಯಾಷನಲ್ ಅಂಥೆಮ್ ವಾಸ್ ಸಂಗ್, ಸ್ಪೀಚಸ್ ವೇರ್ ಗಿವನ್ ಬೈ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಕಲ್ಚರಲ್ ಪ್ರೋಗ್ರಾಮ್ಸ್ ವೇರ್ ಕಂಡಕ್ಟೆಡ್, ಅಟ್ ಲಾಸ್ಟ್ ಸ್ವೀಟ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಅಲ್ಲಿ ಬರೆದ್ರೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಬಾಡಿಯನ್ನು ನಾವು ಬರಿಬೋದು. ಅದೇ ರೀತಿಯಾಗಿ ಅಲ್ಲಿ ಈ ರಿಪಬ್ಲಿಕನ್ ಡೇ ಬಂದಾಗ ಜಸ್ಟ್ ಡೇಟ್ ಚೇಂಜ್ ಮಾಡಬೇಕು. ರಿಪಬ್ಲಿಕನ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಅವರ್ ಸ್ಕೂಲ್ ಆನ್ 26th of January ಅಂತ ಹೇಳಿಬಿಟ್ಟು ಮತ್ತು ಆ್ಯಸ್ ಇಟ್ ಈಸ್ ಎಲ್ಲ ಪಾಯಿಂಟ್ಸ್ಗಳನ್ನು ನಾವಲ್ಲಿ ಬರಿಬೇಕಾಗ್ತದೆ. ಸೊ ಇಷ್ಟು ಬಾಡಿ ಆಯಿತು. ಇವಾಗ ಬಾಡಿ ಮುಗಿದ ನಂತರ ನೆಕ್ಸ್ಟ್ ಥ್ಯಾಂಕ್ ಯು ಅಥವಾ ವಿತ್ ರಿಗಾರ್ಡ್ಸ್ ಅಂತ ಬರೆದ್ಬಿಟ್ಟು ಇವಾಗ ಸಬ್ಸ್ಕ್ರಿಪ್ಷನ್ ಬರೀಬೇಕು. ನಾವು ಸಬ್ಸ್ಕ್ರಿಪ್ಷನನ್ನು ಬರೀಬೇಕಾದ್ರೆ ನೀವು ಕನ್ನಡದಲ್ಲಿ ಬರೀತೀರಿ, ಇಂತಿ ನಿಮ್ಮ ಪ್ರೀತಿಯ ಮಗಳು, ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಅಂತ. ಇಲ್ಲೂ ಕೂಡ ಯುವರ್ಸ್ ಲವಿಂಗ್ ಫ್ರೆಂಡ್ ಅಂತ ಬರೀಬೇಕು. ಫ್ರೆಂಡಿಗೆ ಪತ್ರ ಬರಿತಾ ಇದ್ದರೆ, ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫಾದರ್, ಇಫ್ ಯು ಆರ್ ಎ ಗರ್ಲ್ ರೈಟ್ ಯುವರ್ಸ್ ಲವಿಂಗ್ ಡಾಟರ್, ಇಫ್ ಯು ಆರ್ ಎ ಬಾಯ್ ರೈಟ್ ಯುವರ್ಸ್ ಲವಿಂಗ್ ಸನ್ ಅಂತ ಬರೆದು ಕೆಳಗಡೆ ಅಲ್ಲಿ ಫ್ರಾಮ್ ಅಡ್ರೆಸ್ಸಲ್ಲಿ ಏನು ಹೆಸರು ಬರೆದಿರ್ತೀರಿ ಅದೇ ಹೆಸರನ್ನು ಬರೀಬೇಕು. ಪ್ರೀತಮ್ ಇದ್ದರೆ ಪ್ರೀತಮು, ಪ್ರೀತಿ ಇದ್ದರೆ ಪ್ರೀತಿ. ಇದು ಸಬ್ಸ್ಕ್ರಿಪ್ಷನು. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಟು ಅಡ್ರೆಸ್. ಇಲ್ಲಿ ಟು ಅಡ್ರೆಸ್ನಲ್ಲಿ ನಮಗೆ ಅಲ್ಲಿ ಟು ಅಡ್ರೆಸ್ ಯಾವುದೂ ಕೊಟ್ಟಿರೋದಿಲ್ಲ. ಸೊ ಎಕ್ಸ್ ಅಂತ ಬರೆದ್ಬಿಟ್ಟು ಕೆಳಗಡೆ ಒಂದು ಗೆರೆ ಹಾಕಿ ವೈ ಅಂತ ಟು ಅಡ್ರೆಸ್ಸನ್ನು ಬರೀಬೇಕು. ಸೊ ಇಷ್ಟು ಸ್ಟೆಪ್ಸ್ಗಳನ್ನು ನೀವು ಪರ್ಫೆಕ್ಟಾಗಿ ಬರೆದ್ರೆ ಫ್ರಾಮ್ ಅಡ್ರೆಸ್ಸು, ಸ್ಯಾಲ್ಯುಟೇಷನ್ನು, ಬಾಡಿ ಆಫ್ ದ ಲೆಟ್ರು, ಸಬ್ಸ್ಕ್ರಿಪ್ಷನ್ನು ಮತ್ತು ಟು ಅಡ್ರೆಸ್ಸು ಒಂದು ಫುಲ್ ಪೇಜ್ ಒಂದು ಲೆಟರ್ ರೈಟಿಂಗ್ ಆಗುತ್ತೆ. ಎಲ್ಲ ಸ್ಟೆಪ್ಸ್ಗಳನ್ನು ನಾವು ಕವರ್ ಮಾಡಿದಂಗೆ ಆಗುತ್ತೆ. ನಿಮಗೆ 5ಕ್ಕೆ 5 ಅಂಕಗಳು ಬರ್ತವೆ. ಸೊ ಇವಾಗ ನಾವು ಇಡೀಯಾಗಿ ಹೋಲಾಗಿ ಒಂದು ಲೆಟರನ್ನು ನಾವು ನೋಡೋದಾದರೆ, ಸೊ ಇಲ್ಲಿ ನೋಡಿ, ಫ್ರಾಮ್ನಲ್ಲಿ ಕಿರಣ್ ಅಥವಾ ಕೀರ್ತನ ಅಂತ ಇದೆ. ಇಫ್ ಯು ಆರ್ ಎ ಬಾಯ್ ರೈಟ್ ಕಿರಣ್, ಇಫ್ ಯು ಆರ್ ಗರ್ಲ್ ರೈಟ್ ಕೀರ್ತನ. 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ, ಡೇಟ್ 10th February 2022. ಇದು ಫ್ರಾಮ್ ಅಡ್ರೆಸ್ ಆಯಿತು. ಇನ್ನು ಸ್ಯಾಲ್ಯುಟೇಷನ್. ಸೊ ಇವಾಗ ವಿದ್ಯಾರ್ಥಿಗಳು ಒಂದು ಗಮನಿಸಬೇಕು, ಇಲ್ಲಿ ಪತ್ರ ಬರೀಬೇಕಾದ್ರೆ ಒಂದು ನ್ಯೂ ಪೇಜಲ್ಲಿ ಪತ್ರ ಬರೀತಿರ್ತೀರಿ. ಬಿಗಿನಿಂಗ್ನಲ್ಲಿ ಫ್ರಾಮ್ಗಿಂತ ಮೊದಲು 2 ಲೈನ್ಸನ್ನು ಬ್ಲ್ಯಾಂಕ್ ಬಿಡಬೇಕು. ಫ್ರಾಮ್ ಅಡ್ರೆಸ್ ಆದ ನಂತರ ಒಂದು ಲೈನನ್ನು ಬ್ಲ್ಯಾಂಕ್ ಬಿಟ್ಟು ಡಿಯರ್ ಫ್ರೆಂಡ್ ಅಂತ ಸ್ಯಾಲ್ಯುಟೇಷನ್ ಬರೀತೀರಿ. ಸ್ಯಾಲ್ಯುಟೇಷನ್ ಬರೆದಾದ ನಂತರ ಮತ್ತೆ ಒಂದು ಲೈನನ್ನು ಬಿಟ್ಟು ಬಾಡಿ ಆಫ್ ದ ಲೆಟರ್ಗಳನ್ನು 3 ಪ್ಯಾರಾಗ್ರಾಫ್ಗಳಲ್ಲಿ ಬರೀಬೇಕು. 3 ಇಲ್ಲಿ ಸ್ಲೈಡಲ್ಲಿ ಸ್ಪೇಸ್ ಇರದೇ ಇದ್ದಕ್ಕೆ ನಾವು ಬರಲಿಕ್ಕಾಗಿಲ್ಲ, ಬಟ್ ಇಲ್ಲಿ 3 ಪ್ಯಾರಾಗ್ರಾಫ್ಗಳನ್ನ ಮಾಡಬೇಕು. ಏನು, ಫಸ್ಟ್ ನಾನು ಹೇಳಿದೆ ನಿಮಗೆ, ಬಾಡಿನಲ್ಲಿ ಇಂಟ್ರೊಡಕ್ಟರಿ ಪಾರ್ಟ್ಗೆ ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್. ಇಷ್ಟು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನೆಕ್ಸ್ಟ್ ಈಗ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ, ನಾವು ಐ ವಾಂಟ್ ಟು ಗಿವ್ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದ ರಿಪಬ್ಲಿಕನ್ ಡೇ ಸೆಲೆಬ್ರೇಟೆಡ್ ಇನ್ ಅವರ್ ಸ್ಕೂಲ್. ವಿ ವೇರ್ ಡಿವೈಡೆಡ್ ಇಂಟು ಸರ್ಟನ್ ಗ್ರೂಪ್ಸ್ ಆ್ಯಂಡ್ ಈಚ್ ಗ್ರೂಪ್ ವಾಸ್ ಅಸೈನ್ಡ್ ಸಮ್ ವರ್ಕ್. ವಿ ಇನ್ವೈಟೆಡ್ ದ ಚೀಫ್ ಗೆಸ್ಟ್ ಟು hoist the national flag. The national anthem was sung. Guests and teachers and some students gave speeches. At last, sweets were distributed. So, ishtu matter ಆಯಿತು. In this way, we celebrated Republican Day in a beautiful manner. So, ಇಷ್ಟು 4 ಸೆಂಟೆನ್ಸಸ್ಗಳು ವಿಷಯದ ಮೇಲೆ ಆಯಿತು. ಇನ್ನು ಲಾಸ್ಟ್ ಕೊನೆಗೊಂದು ಪ್ಯಾರಾಗ್ರಾಫ್ ಮಾಡಿ, ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ಸೇ ಹೈ ಟು ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಹೇಳಿಬಿಟ್ಟು ಮತ್ತೆ ಈ ಬಾಡಿ ಮುಗಿದ ನಂತರ ಒಂದು ಲೈನ್ ಬಿಟ್ಟು ವಿತ್ ರಿಗಾರ್ಡ್ಸ್ ಅಂತ ಬರೆದು ಅಥವಾ ಥ್ಯಾಂಕ್ ಯು ಅಂತ ಬರೆದು ಮತ್ತೆ ಒಂದು ಲೈನ್ ಬಿಟ್ಟು ಯುವರ್ಸ್ ಲವಿಂಗ್ ಫ್ರೆಂಡ್ ಅಂತ ಬರೆದು ಕೀರ್ತನ. ಇಫ್ ಯು ಆರ್ ಎ ಬಾಯ್ ರೈಟ್ ಕೀರ್ತನ, ಇಫ್ ಯು ಆರ್ ಗರ್ಲ್ ಇಫ್ ಯು ಆರ್ ಎ ಬಾಯ್ ರೈಟ್ ಕಿರಣ್, ಇಫ್ ಯು ಆರ್ ಎ ಗರ್ಲ್ ರೈಟ್ ಕೀರ್ತನ. ಆಮೇಲೆ ಮತ್ತೆ ಒಂದು ಲೈನ್ ಬಿಟ್ಟು ಟು ಅಂತ ಹಾಕಿ ಎಕ್ಸ್ ವೈ ಅಂತ ಬರೆದ್ರೆ ಒಂದು ಫುಲ್ ಪೇಜ್ ತುಂಬತ್ತೆ ಮತ್ತು ಎಲ್ಲ ಸ್ಟೆಪ್ಸ್ಗಳನ್ನು ಕೂಡ ಕವರ್ ಮಾಡಿದಂಗೆ ಆಗುತ್ತೆ. ನಿಮಗೆ 5ಕ್ಕೆ 5 ಅಂಕ ಸಿಗುತ್ತೆ. ಸೊ ಇಷ್ಟು ಪರ್ಸ್ನಲ್ ಲೆಟ್ರನ್ನ ಯಾವ ರೀತಿಯಾಗಿ ಬರೀಬೇಕು, ಪರ್ಸ್ನಲ್ ಲೆಟ್ರನ್ನ ಸ್ಟೆಪ್ಸ್ಗಳೇನು ಮತ್ತು ಯಾವ ರೀತಿಯಾಗಿ ಒಂದು
ಪರ್ಫೆಕ್ಟ್ ಲೆಟ್ರನ್ನು ಆರ್ಗನೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮುಂದಿನ ಸೆಷನ್ನಲ್ಲಿ ನಾವು ಒಂದು ಅಫಿಸಿಯಲ್ ಲೆಟ್ರನ್ನು ಯಾವ ರೀತಿಯಾಗಿ ಬರೀಬೇಕು, ಅಫಿಸಿಯಲ್ ಲೆಟರ್ಸ್ನ ಸ್ಟೆಪ್ಸ್ಗಳೇನು, ಅಲ್ಲಿ ಯಾವ ರೀತಿಯಾಗಿ ಸಲ್ಯುಟೇಷನನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಶನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ see you in next video. Until then, take care. Bye.